MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೆಆರ್ ಪುರಂನ ತ್ರಿವೇಣಿ ನಗರದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣ ಇವತ್ತು ಬೆಳಗ್ಗೆ 7:15 ಸುಮಾರಿಗೆ ಸಂಭವಿಸಿದಂತಹ ಅವಘಡ ಇದು. ಸ್ಥಳಕ್ಕೆ ಶೋಭಾ ಕರಂದ್ಲಾಜೆ, ಭೈರತಿ ಬಸವರಾಜ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಹಾಗೆಯೇ ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಭೈರತಿಯವರು 1 ಲಕ್ಷ ರು ಪರಿಹಾರವನ್ನ ಘೋಷಿಸಿದ್ದಾರೆ. ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದಾಗಿಯೂ ಭರವಸೆಯನ್ನ ಕೊಟ್ಟಿದ್ದಾರೆ ಭೈರತಿ. ಗಮನಿಸ್ತಾ ಇದ್ದೀರಿ, ಭೈರತಿ ಬಸವರಾಜ್ ಅವರು ಹಾಗೆಯೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪೊಲೀಸರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬೆಳಿಗ್ಗೆ ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಪಕ್ಕದ ಮನೆಯವರು ಕೂಡ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರಿಗೂ ಸಮಸ್ಯೆ ಆಗಿದೆ. ಇಷ್ಟೊಂದು ದೊಡ್ಡ ಮನೆಗಳಲ್ಲಿ ಬಹಳ ಎತ್ತರದ ತನಕ ಗಾಜುಗಳು ಒಡೆದಿದ್ದಾವೆ. ಇದು ಫಾರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಯಾರಿಂದ ಆಗಿದೆ, ಯಾವ ಅದು ಗ್ಯಾಸಿಂದಲೇ ಆಗಿದ್ರೆ ಅದಕ್ಕೆ ಭಾರತ್ ಪೆಟ್ರೋಲಿಯಂ ಗ್ಯಾಸಿನವರು ಕೂಡ ಇದರ ಬಗ್ಗೆ ತನಿಖೆಯನ್ನು ಶುರು ಮಾಡಬೇಕು. ಯಾಕಂದರೆ ಅವರ ಸಿಲಿಂಡರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಆ ಕಂಪನಿಯವರು ಕೂಡ ತನಿಖೆಯನ್ನು ಶುರು ಮಾಡಬೇಕು. ಅದಕ್ಕಿಂತ ಹೆಚ್ಚು ಇಷ್ಟೊಂದು ದೊಡ್ಡ ಪ್ರಮಾಣದ ಹಾನಿಯಾಗಿರುವುದಕ್ಕೆ ಕಾರಣೀಕರ್ತರನ್ನ ಪತ್ತೆ ಮಾಡಬೇಕು, ಮತ್ತೆ ಅದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಘಟನೆ ನಿಜವಾಗ ಕೂಡ ಮೊದಲನೇದು. ನಾನು ನೋಡಿದಾಗ ನಿಜವಾಗ ಕೂಡ ಭಾಳ ದಿಗ್ಭ್ರಾಂತಿ ಆಯಿತು. ಯಾಕಂದರೆ RCC ಅಂತ ಮನೆ ಇವತ್ತು ಬ್ಲಾಸ್ಟ್ ಆಗಿದೆ ಅಂದರೆ ಗ್ಯಾಸ್ ಸಿಲಿಂಡರಿಂದ ಆಗಿದೆಯೋ ಅಥವಾ ಎಕ್ಸ್ಪ್ಲೋಸಿವ್ಸಿಂದ ಆಗಿದೆಯೋ ಇದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸೊ ಅನೇಕ ಮನೆಗಳಿಗೆ ಇವರು ಗ್ಲಾಸ್ಗಳು ಹೊಡೆದೋಗಿದೆ ಮತ್ತು ಬೇರೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಎಲ್ಲವನ್ನೂ ಕೂಡ ಸರ್ಕಾರ ಭರಿಸಬೇಕು. ಯಾರು ಮೃತರಿದ್ದಾರೆ ಅವ್ರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆಯಾಗಿ ಏನು ಆ ಸತ್ಯತೆ ಹೊರಬರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇನ್ನು ಕೆಆರ್ ಪುರಂನ ತ್ರಿವೇಣಿ ನಗರದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲಿಸಿದ್ದಾರೆ ರಮೇಶ್ ಬಾನೋತ್ ಅವರು, ಬೆಂಗಳೂರು ಪೂರ್ವ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರು. 7:30 ಸಮಯದಲ್ಲಿ ಸ್ಟವ್ ಆನ್ ಮಾಡುವಾಗ ಗ್ಯಾಸ್ ಸ್ಮೆಲ್ ಬರ್ತಾ ಇದ್ದು, ಸ್ಟವ್ ಆನ್ ಮಾಡುವಾಗ ಸಡನ್ ಆಗಿ ಬೆಂಕಿ ಇದು ಆಯಿತು. ಆನಂತರ ಎಲ್ಲ ಬಿದ್ದೋಗಿದೆ ಅಂತ ಹೇಳಿದ್ದಾರೆ. ಸೊ ಅದು ಅವ್ರು ಹೇಳಿದ ನಂತರ ಆ ಆ್ಯಂಗಲಲ್ಲಿ ನೋಡಿದ್ವಿ. ಬೇರೆ ರೀತಿಯಲ್ಲಿ ನಮಗೆ ಎಲ್ಲ ಟೀಮ್ಗಳು, ನಮ್ಮ ಸೋಕೋ ಟೀಮ್ ಆಗಲಿ, ನಮ್ಮ SD ಬಂದಿದ್ದಾರೆ, ಬಾಂಬ್ ಸ್ಕ್ವಾಡ್ ಅವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಆಗಿದೆ, ಬೇರೆ ರೀತಿಯಲ್ಲಿ ಏನಾದಾಗೆ ಅಂತ ಎಲ್ಲ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಈ ಮನೆ ಕಂಪ್ಲೀಟ್ಲಿ ಧ್ವಂಸ ಆಗಿದೆ. ಜೊತೆಯಲ್ಲಿ ಈ ಬ್ಯಾಕ್ ಸೈಡ್ ಒಂದು ಶೀಟ್ ಮನೆಗಳಿದ್ದಾವೆ. ಆ ಶೀಟ್ ಮನೆಗಳಲ್ಲಿ 3 ಮನೆಗಳನ್ನು ಡ್ಯಾಮೇಜ್ ಆಗಿದ್ದಾವೆ. ಮತ್ತು ಈ ಮುಂದೆ ತಾವು ನೋಡ್ತಾ ಇದ್ರೆ 3 ಮನೆಗಳದ್ದು ಅಲ್ಲಿ ಸ್ವಲ್ಪ ಈ ಕಿಟಕಿ ಎಲ್ಲ ಗ್ಲಾಸಸ್ ಎಲ್ಲ ಪುಡಿ ಆಗಿದೆ. ಸೊ ಇದಾದ ನಂತರ ಈಗ ಕಾರಣ ಏನಂತ ಆ ಮಗು ಹೇಳಿದ್ದಾರೆ. ಬಟ್ ಆದ್ರೂ ಸಹ ಎಲ್ಲ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಆಗಿದೆ, ಬೇರೆ ರೀತಿಯಲ್ಲಿ ಈಗ ಸ್ವಲ್ಪ ಅವರಿಗೆ ಇಂಜುರಿ, ಮಗಳಿಗೇನೋ ಬರ್ನ್ ಇಂಜುರಿ ಜಾಸ್ತಿ ಆಗಿದೆ. ಸೊ ಅವರು ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಉಳಿದವರಿಗೆ ಇಂಜುರೀಸ್ ಆಗಿದ್ದಾವೆ, ಸ್ವಲ್ಪ ಇದು ಘಟನೆಗೆ ಸಂಬಂಧಪಟ್ಟಂತೆ ರಮೇಶ್ ಬಾನೋತ್ ಅವರು ಕೊಟ್ಟಿರುವಂತಹ ಮಾಹಿತಿ, ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನು ಕಾರಣ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪ್ರಾಥಮಿಕವಾಗಿ ಒಂದಷ್ಟು ಡೀಟೇಲ್ಸ್ ಸಿಕ್ಕಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.